ಚಾಮರಾಜನಗರದಲ್ಲೊಬ್ಬ ಸೈಕೋಪಾತ್ ಎಂಟ್ರಿ ಆಗಿದ್ದಾನೆ. ಈ ಸೈಕೋಪಾತ್ನ ನಡವಳಿಕೆಯಿಂದ ಈಗ ಗೃಹಿಣಿಯರು ಬೆಚ್ಚಿ ಬಿದ್ದಿದ್ದಾರೆ. ನನಗೆ ಏನು ಚಾಮರಾಜನಗರದ ಹೌಸಿಂಗ್ ಬೋರ್ಡ್ ಕಾಲಿನ ಸುತ್ತಮುತ್ತ ಪ್ರದೇಶದಲ್ಲಿರುವಂತಹ ಸ್ಥಳಗಳಿಗೆ ರಾತ್ರಿ ಆದರೆ ಸಾಕು, ಒಬ್ಬ ಹೆಣ್ಣಿನ ವೇಷಧಾರಿಯಾಗಿ ಅಂದರೆ ಹೆಣ್ಮಕ್ಳು ತೊಡುವಂತಹ ಬಟ್ಟೆನ ತೊಡ್ಕೊಂಡು ಬಂದು ಒಳ ಉಡುಪುಗಳನ್ನು ಕಳ್ತನ ಮಾಡ್ತಾ ಇದ್ದಾನೆ. ತಾವು ಕೂಡ ನೋಡ್ತಾ ಇರ್ಬೋದು, ಈ ಒಂದು ಹೌಸಿಂಗ್ ಬೋರ್ಡ್ ಸುತ್ತಮುತ್ತ ಇರುವಂತಹ ಒಂದು ಜಾಗ ಇದಾಗಿದೆ. ಇಂದ್ರಾನಗರ ಇಲ್ಲೇ ಬರುತ್ತೆ, ಜೊತೆಗೆ ಕರಿಣಂಜಿಪುರ ಕೂಡ ಬರುವಂತಹ ಸ್ಥಳ ಇದಾಗಿದೆ. ಈ ಒಂದು ಸ್ಥಳಕ್ಕೆ ರಾತ್ರಿ ಆದರೆ ಸಾಕು ಬರುವಂಥ ಒಬ್ಬ ಅಪರಿಚಿತ ಹೆಣ್ಮಕ್ಳು ಬಟ್ಟೆಗಳನ್ನು ಧರಿಸ್ಕೊಂಡು ಬರ್ತಾನೆ. ಅದಾದ ಬಳಿಕ ಮನೆ ಮುಂದೆ ಏನು ಒಗೆದು ಹಾಕಿದಂತಹ ಬಟ್ಟೆಗಳನ್ನು ಅಂದರೆ ಪರ್ಟಿಕ್ಯುಲರ್ ಆಗಿ ಮಹಿಳೆಯರ ಒಳ ಉಡುಪುಗಳನ್ನೇ ಟಾರ್ಗೆಟ್ ಮಾಡಿ ಅದನ್ನು ಕಳ್ತನ ಮಾಡುವಂಥದ್ದು. ಅದರ ಜೊತೆಗೆ ಆ ಒಂದು ಒಳ ಉಡುಪುಗಳನ್ನು ಆತನೇ ಒಂದು ಧರಿಸಿ ಒಂದು ವಿಕೃತಿಯನ್ನು ಮೆರಿತಾ ಇದ್ದಾನೆ. ಸಾಕಷ್ಟು CC ಕ್ಯಾಮ್ರಾದಲ್ಲೂ ಕೂಡ ಆತನ ಒಂದು ಕೈವಾಡ ಈಗ ಬೆಳಕಿಗೆ ಬಂದಿದೆ. ತಾವು ಕೂಡ ನೋಡ್ತಾ ಇದ್ದೀರಾ, ಈ ಒಂದು ಏರಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಗೃಹಿಣಿಯರು ಮತ್ತು ಮಹಿಳೆಯರು ಎಲ್ಲರೂ ಕೂಡ ಒಂದು ಭಯಭೀತರಾಗಿದ್ದಾರೆ, ಸಾಕಷ್ಟು ಆತಂಕಕ್ಕೆ ಒಳಗಾಗಿದ್ದಾರೆ. ಒಂದೂವರೆ ತಿಂಗಳಿಂದ ರಾತ್ರಿ 12 ಗಂಟೆಯಿಂದ ಅರ್ಲಿ ಮಾರ್ನಿಂಗ್ 3 ಗಂಟೆ ಒಳಗಡೆ ಕಾಲ ಸಿಕ್ಕ ಜಾಗಗಳಿಗೆ ನುಗ್ತಾನೆ. ಯಾವೆಲ್ಲ ಮನೆಗಳ ಮುಂದೆ ಅದನ್ನು ಒಗೆದು ಹಾಕಿರುವಂತಹ ಬಟ್ಟೆಗಳಿರ್ತಾರೆ, ಪರ್ಟಿಕ್ಯುಲರ್ ಆಗಿ ಮಹಿಳೆಯರ ಬಟ್ಟೆಗಳನ್ನು, ಅದನ್ನು ಟಾರ್ಗೆಟ್ ಮಾಡಿಕೊಂಡು ಆತ ಅದನ್ನು ಧರಿಸುವಂತಹ ಕೆಲಸಕ್ಕೆ ಮುಂದಾಗ್ತಾ ಇದ್ದಾನೆ. ಹಾಗಾಗಿ ಅಕ್ಷರಶಃ ಚಾಮರಾಜನಗರದಲ್ಲಿರುವಂತಹ ಮಹಿಳೆಯರು, ಗೃಹಿಣಿಯರು ಹಾಗೂ ಯುವತಿಯರು ಆತಂಕಕ್ಕೆ ಈಗ ಒಳಗಾಗಿದ್ದಾರೆ. ಇನ್ನು ಈ ಒಂದು ಪ್ರಕರಣದ ಕುರಿತು ಮಾತಾಡೋಕ್ಕೆ ನಮ್ಮ ಜೊತೆ ಇದೇ ಏರಿಯಾದ ಗೃಹಿಣಿಯವರು ನನ್ನ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸೋಣ. ಮೇಡಮ್, ಚಾಮರಾಜನಗರ ಅಂತ ಹೇಳಿದ್ರೆ ಪೀಸ್ಫುಲ್ ಅಂದರೆ ಸೇಫೆಸ್ಟ್ ಪ್ಲೇಸ್ ಅಂತ ಕರೀತಾ ಇದ್ರು. ಕೊಲೆ ಆಗಿರ್ಬೋದು, ಗಲಾಟೆ ಗದ್ದಲಗಳು ಎಲ್ಲೂ ಕೂಡ ಆಗ್ತಾ ಇರಲಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ಕಳೆದ 1.5 ತಿಂಗಳಿಂದ ಒಬ್ಬ ಸೈಕೋಪಾತ್ ಎಂಟ್ರಿ ಆಗಿದ್ದಾನೆ. ಮನೆ ಮುಂದೆ ಒಗೆದು ಒಣೆ ಹಾಕಿದಂತಹ ಮಹಿಳೆಯ ಒಳ ಉಡುಪುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾನೆ, ಕದ್ಕೊಂಡು ಅದನ್ನು ಹಾಕೊಂಡು ವಿಕೃತಿ ಮೆರಿತಾ ಇದ್ದಾನೆ. ಈ ಒಂದು ಘಟನೆ ಪ್ರಕರಣ ಬೆಳಕಿಗೆ ಬಂದ ಮೇಲೆ ತಮಗೆ ಎಷ್ಟು ಆತಂಕಕ್ಕೊಳಗಾಗಿದ್ದೀರಾ ಮೇಡಮ್? ಸರ್, ನನಗೆ ಈ ಸುದ್ದಿ ನೋಡಿ ನನಗೆ ತುಂಬಾ ಆತಂಕಕ್ಕೊಳಗಾಗಿದ್ದೀವಿ. ಏಕೆಂದರೆ ಈಗ ನಾವು ಇದು ನಿರ್ಜನ ಪ್ರದೇಶ, ನಾವು ಇರೋ ವಾಸವಾಗಿರುವಂಥ ಸ್ಥಳ ಕೂಡ. ಏಕೆಂದರೆ ಇಲ್ಲಿ ಯಾರೂ ಅಷ್ಟು ಓಡಾಡಲಿಕ್ಕೆ ಯಾರು ಬರೋದೂ ಇಲ್ಲ. ಸಂಜೆ ಹೊತ್ತು ಮಾತ್ರ ವಾಕಿಂಗ್ ಒಂದು ಬರ್ತಾರೆ ಅಷ್ಟೇ ಬಿಟ್ಟು, ಇನ್ನು ಬಾಕಿ ಟೈಮಲ್ಲಿ ಹಿಂಗೆ ಮನೇಲಿ ಒಬ್ಬೊಬ್ಬರು ಹೆಂಗಸ್ರುಗಳು ಇರ್ತಾರೆ. ಹಾಗೆ ಸಣ್ಣ ಮಕ್ಕಳುಗಳು, ಈಗ ಬೇಸಿಗೆ ರಜಾ ಇರೋದ್ರಿಂದ ಸೊ ಹಾಗಾಗಿ ಈಗ ಮಕ್ಕಳುಗಳಿಗೆ ರಜಾ ಕೊಟ್ಟಿದ್ದಾರೆ. ಈಗ ಅಂಥದ್ರಲ್ಲಿ ಈಗ ಹೆಣ್ಮಕ್ಳೆಲ್ಲ ಒಬ್ಬೊಬ್ಬರೇ ಇರ್ತಾರೆ. ಇಂಥ ಸೈಕೋ ಒಬ್ಬ ಬಂದು ಮಕ್ಕಳ ಮೇಲೆ ಬೇರೆ ರೀತಿಯಲ್ಲಿ ಅಟೆಂಪ್ಟ್ ಮಾಡೋ ಸಾಧ್ಯತೆ ಕೂಡ ಇರುತ್ತೆ. ಮತ್ತು ಇನ್ನೊಂದು ಏನು ಹೇಳಬೇಕು ಅಂದರೆ ಚಿನ್ನ ದೋಚುವಂಥ ವ್ಯಕ್ತಿ ಕೂಡ ಆಗಿರ್ಬೋದು. ಇವ್ರದ್ದು ಏನು ಹೇಗೆ ಅಂತ ನಮಗೆ ಗೊತ್ತಿಲ್ಲ. ಸೊ ಹಾಗಾಗಿ ತುಂಬಾ ಭಯಭೀತರಾಗಿದ್ದೀವಿ ನಾವೆಲ್ಲರೂ. ಹಾಗಾಗಿ ಮಹಿಳೆಯರು ಕೂಡ ಹಾಗೆ ಪೋಷಕರು ಎಲ್ಲರೂ ಎಚ್ಚರ ವಹಿಸಬೇಕು. ಈಗ ಯಾರು ಏನು ಅಂತ ಗೊತ್ತಿಲ್ಲ. ಈಗ ಮನೆಗೆ ಬಂದು ಕಳ್ತನ ಮಾಡುವಂಥದ್ದು ಅದೆಲ್ಲ ಕೇಳಿದ್ದೇವೆ, ನೋಡಿದ್ದೇವೆ. ಆದರೆ ಈತ ಯಾರು ಅಂತ ಗೊತ್ತಿಲ್ಲ. ಆತ ಟಾರ್ಗೆಟ್ ಮಾಡ್ತಿರೋಂಥದ್ದು ಮಹಿಳೆಯರನ್ನ, ಮಹಿಳೆಯರ ಒಳ ಉಡುಪುಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದಾನೆ. ಆ ಒಳ ಉಡುಪುಗಳನ್ನ ಹಾಕೊತಾ ಇದ್ದಾನೆ. ಅದನ್ನು ಅಂದರೆ ಅವನ ಮನಸ್ಥಿತಿ ಯಾವ ರೀತಿಯಾಗಿದೆ ಅಂತ ನಾಳೆ ದಿನ ಆತನಿಂದ ಏನಾದರೂ ಅನಾಹುತಗಳಾಗ್ಬೋದಲ್ವಾ? ಆದಷ್ಟು ಬೇಗ ಪೊಲೀಸರು ಎಚ್ಚರಿಕೆ ವಹಿಸಿ ಆತನ ಬಂಧನ ಮಾಡುವಂಥ ಕೆಲಸಕ್ಕೆ ಮುಂದಾಗಬೇಕಲ್ವಾ ಮೇಡಮ್? ಹೌದು, ಏನು ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಈ ಸಂಬಂಧಪಟ್ಟ ಇಲಾಖೆಯವರು ದಯವಿಟ್ಟು ಆದಷ್ಟು ಬೇಗ ಕ್ರಮ ವಹಿಸಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಈಗ ಯಾಕೆಂದರೆ 2-3 ತಿಂಗಳಿಂದ ಈ ಥರ ಆಗ್ತಿದೆ. ಈಗ ಮತ್ತೆ ಇದು 2-3 ದಿನದಿಂದ ಮತ್ತೆ ಇದು ಸುದ್ದಿ ಆಗಿದೆ. ಸೊ ಹಾಗಾಗಿ ಕ್ರಮ ವಹಿಸಬೇಕು ಅಂತ ನಾನು ಪೊಲೀಸ್ ಇಲಾಖೆಯವರಿಗೆ ನಾನು ಕೇಳ್ಕೊತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ಹೆಣ್ಮಕ್ಳಿಗೆ ಸೇಫ್ಟಿ ಬೇಕು. ಹಾಗಾಗಿ ಯಾವಾಗ ಏನು ಅಂತ ನಾವು ಹೇಳೋಕ್ಕಾಗಲ್ಲ. ಏನಾದ್ರು ಆದಮೇಲೆ ಬರ್ತೀರಾ ಏನೋ ಗೊತ್ತಿಲ್ಲ. ಹಾಗಾಗಿ ಆದಷ್ಟು ಬೇಗ ಕ್ರಮ ವಹಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು. ಕೇಳಿರಲ್ಲ, ಇದಿಷ್ಟು ಆತಂಕಕ್ಕೆ ಒಳಗಾದಂತಹ ಏನು ಗೃಹಿಣಿಯ ಮಾತುಗಳಾಗಿದೆ. ರಾಜ್ಯ ಸರ್ಕಾರ ಈಗಾಗಲೇ ಕೂಡ ಜನಸ್ನೇಹಿ ಪೊಲೀಸ್ ಅಂತ ಏನು ಹೇಳ್ತಾ ಇದ್ದಾರೆ, ಆ ಒಂದು ಕಾನ್ಸೆಪ್ಟನ್ನು ಕೂಡ ತಂದಿದ್ದಾರೆ. ಅದರ ಜೊತೆಗೆ ಓಬವ್ವ ಪಡೆ ಮತ್ತು ಅಕ್ಕ ಪಡೆ ಅನ್ನುವಂತಹ ವಿಶೇಷವಾದಂತಹ ಮಹಿಳೆಯರಿಗಂತಲೇ ಒಂದು ರಚನೆ ಆದಂತಹ ಒಂದು ಪಡೆಗಳನ್ನು ಕೂಡ ಈಗ ನಿರ್ಮಾಣ ಮಾಡಿದ್ದಾರೆ. ಇಷ್ಟೆಲ್ಲ ಇದ್ರೂ ಕೂಡ ಒಬ್ಬ ಸೈಕೋಪಾತ್ ಬಂದೀಗ ಮಹಿಳೆಯರಿಗೆ ಆತಂಕ ಮೂಡಿಸಿರುವಂಥದ್ದು. ಆದಷ್ಟು ಬೇಗ ಚಾಮರಾಜನಗರ ಜಿಲ್ಲಾ ಪೊಲೀಸರು ಆ ಸೈಕೋಪಾತ್ನ ಬಂಧನ ಮಾಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸೂರಜ್ ಪ್ರಸಾದ್, TV9 ಚಾಮರಾಜನಗರ.